ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕೋಟ್ಯಂತರ ರೂಪಾಯಿ ಹಣ ಖರ್ಚು ಮಾಡಿ ನಾವು ನಿರ್ಮಾಣ ಮಾಡೋ ನೀರಾವರಿ ಯೋಜನೆಗಳಿರಬಹುದು, ಕಾಲುವೆಗಳು, ಡ್ಯಾಮ್ಗಳಿರಬಹುದು ಅಥವಾ ರಸ್ತೆಗಳಿರಬಹುದು, ಅವುಗಳ ಆರಂಭಿಕ ಹಂತದಲ್ಲೇ ಒಂದು ವೈಜ್ಞಾನಿಕ ಪ್ಲಾನಿಂಗ್ ಅನ್ನೋದು ಇಲ್ಲದೇ ಇದ್ರೆ ಅವು ಖಂಡಿತ ಸಮಸ್ಯೆಗೆ ತುತ್ತಾಗತ್ವೆ. ಈಗ ಅದೇ ತರದ ಪರಿಸ್ಥಿತಿಯನ್ನ ಎದುರಿಸ್ತಾ ಇರೋದು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ. ಆ ರಸ್ತೆ ಉದ್ಘಾಟನೆಯಾಗಿ 1 ವರ್ಷ ಕಳೆದು ಹೋಗಿದೆ. ಆದರೂ ಅಲ್ಲಿನ ಸಮಸ್ಯೆಗಳನ್ನ ಸರಿಪಡಿಸೋದಕ್ಕೆ ಹೈವೇ ಅಥಾರಿಟಿಗೆ ಇನ್ನೂ ಸಾಧ್ಯ ಆಗಿಲ್ಲ. ಆ ರಸ್ತೆ ನಿರ್ಮಾಣ ಆದಾಗಲೇ ಅವೈಜ್ಞಾನಿಕವಾಗಿ ಅದು ನಿರ್ಮಾಣ ಆಗಿದೆ ಅನ್ನೋ ಕೂಗಿದ್ದಿತ್ತು. ಆ ನಂತರ ಸುರಿದ ಮಳೆಯಲ್ಲಿ ರಸ್ತೆಯ ಸಾಕಷ್ಟು ಹುಳುಕುಗಳು ಹೊರಬಿದ್ದಿದ್ವು. ಆ ನಂತರ ರಸ್ತೆಯ ಟೋಲ್ ವಿಷಯದಲ್ಲಿ ಕೂಡ ಗಲಾಟೆಗಳಾದವು. ಅದು ಮುಗಿತು ಅನ್ನೋಷ್ಟರಲ್ಲಿ ಆ ರಸ್ತೆ ಅಪಘಾತಗಳ ರಸ್ತೆ ಅನ್ನೋ ಕುಖ್ಯಾತಿಗೆ ಪಾತ್ರ ಆಯಿತು. ಅಲ್ಲಿ ಸಾಕಷ್ಟು ಅಪಘಾತಗಳುಂಟಾಗಿ 100 ಮಂದಿ ಸಾವಿಗೀಡಾದ್ರು. ಅದಕ್ಕೂ ಕೂಡ ರಸ್ತೆ ತಿರುವುಮುರು ಆಗಿರೋದು ಕಾರಣ ಅಂತ ಹೇಳಲಾಯಿತು. ಅದಕ್ಕಾಗಿ ಹೈವೇ ಅಥಾರಿಟಿ ಹಾಗೂ ಪೊಲೀಸರು ಹರಸಾಹಸ ಪಟ್ಟು ಹೈವೇಯುದ್ದಕ್ಕೂ ಕೆಮೆರಾಗಳನ್ನು ಹಾಕಿ ವೇಗ ನಿಯಂತ್ರಣವನ್ನ ಮಾಡೋ ಮೂಲಕ ಅಪಘಾತಗಳನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಕೂಡ ಪಟ್ಟರು. ಎಲ್ಲ ಸರಿ ಹೋಯ್ತು, ಇನ್ನಾದರೂ ಆ ರಸ್ತೆಯಲ್ಲಿ ನೆಮ್ಮದಿಯಾಗಿ ಓಡಾಡಬಹುದು ಅಂತ ಅಂದುಕೋತಿದ್ದ ಹೊತ್ತಲ್ಲೇ ಆ ಹೈವೇ ಮತ್ತೆ ಸುದ್ದಿ ಆಗ್ತಾ ಇದೆ. ಅದಕ್ಕೆ ಕಾರಣ ಇತ್ತೀಚೆಗೆ ಶುರುವಾದ ಮಳೆ. ಹಾಗಾದ್ರೆ ಭಾರಿ ಮಳೆ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇಲಿ ಯಾವ ರೀತಿಯ ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದೆ, ಎಲ್ಲೆಲ್ಲಿ ಸಮಸ್ಯೆಗಳಾಗ್ತಾ ಇವೆ, ಅದನ್ನ ಸರಿಪಡಿಸೋದಕ್ಕೆ ಹೈವೇ ಅಥಾರಿಟಿಗೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇಲ್ಲಿ ಬೆಂಗಳೂರು ಮೈಸೂರು ರಸ್ತೆಯಲ್ಲಿನ ಸಮಸ್ಯೆಗಳ ಬಗ್ಗೆ ಹೇಳೋದಕ್ಕೂ ಮುನ್ನ ಮಳೆಯ ಬಗ್ಗೆ ನಿಮಗೊಂದಷ್ಟು ಮಾಹಿತಿಯನ್ನು ಕೊಟ್ಟು ಬಿಡ್ತೀನಿ. ರಾಜ್ಯದಲ್ಲಿ ಭರಣಿ ಮಳೆ ಅಬ್ಬರಿಸಿದ ಬೆನ್ನಲ್ಲೇ ಕೃತಿಕ ಮಳೆಯ ಆರ್ಭಟ ಶುರುವಾಗಿದೆ. ಸೋಮವಾರ ರಾತ್ರಿ ಕಾವೇರಿ ಜಲಾನಯನ ಭಾಗದಲ್ಲಿ ಅತ್ಯದ್ಭುತವಾದ ಮಳೆ ಆಗಿದೆ. ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು, ತುಮಕೂರು, ಕೊಡಗು, ಹಾಸನ, ಚಿಕ್ಕಮಗಳೂರು ಸೇರಿದ ಹಾಗೆ ರಾಜ್ಯದ ನಾನಾ ಭಾಗಗಳಲ್ಲಿ ಮಳೆ ಬಿದ್ದಿದೆ. ಇನ್ನು ಉತ್ತರ ಕರ್ನಾಟಕದ ಕೆಲ ಭಾಗಗಳಲ್ಲಿ ಕೂಡ ಮಳೆ ಬಿದ್ದಿದೆ. ಮುಂಗಾರು ಪೂರ್ವ ಮಳೆ ರೈತರಲ್ಲಿ ಸಂತಸವನ್ನು ಮೂಡಿಸಿದೆ. ಇನ್ನು 3-4 ದಿನಗಳ ಕಾಲ ಮಳೆ ಮುಂದುವರಿಯುತ್ತೆ. ಈ ಬಾರಿ ಮೇ 19ಕ್ಕೆ ಭಾರತಕ್ಕೆ ಮುಂಗಾರು ಮಳೆಯ ಆಗಮನ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಅಲ್ಲದೆ ಜೂನ್ 1ರ ಒಳಗೆ ಕೇರಳಕ್ಕೆ ಮುಂಗಾರು ಅಪ್ಪಳಿಸಲಿದ್ದು ನಿರೀಕ್ಷೆಗೂ ಮೀರಿದ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಬಾರಿ ಮಳೆ ಚೆನ್ನಾಗಿ ಆಗತ್ತೆ ಅಂತ ಹವಾಮಾನ ಇಲಾಖೆ ಹೇಳ್ತಿರುವಾಗಲೇ ಕೇವಲ ಒಂದೇ ಒಂದು ಮಳೆಗೆ ಬೆಂಗಳೂರು ಮೈಸೂರು ಹೈವೇ ಜಲಾವೃತವಾಗ್ತಾ ಇರೋದು ಮುಂದಿನ ದಿನಗಳಲ್ಲಿ ಇದರ ಗತಿ ಏನು ಅನ್ನೋ ಪ್ರಶ್ನೆಯನ್ನು ಹುಟ್ಟುಹಾಕ್ತಾ ಇದೆ. ಸ್ನೇಹಿತರೆ, ಬೆಂಗಳೂರು ಮತ್ತು ಮೈಸೂರು ನಡುವೆ ನಿರ್ಮಾಣವಾಗಿರುವ ಎಕ್ಸ್ಪ್ರೆಸ್ ವೇ ಪ್ರಾರಂಭದಿಂದಲೂ ಕೂಡ ಸುದ್ದಿಯಲ್ಲಿದೆ. ಈ ರಸ್ತೆಯ ಉದ್ಘಾಟನೆ ಆದ ನಂತರ ಮೈಸೂರು ಬೆಂಗಳೂರು ನಡುವಿನ ಓಡಾಟದ ಸಮಯ ತುಂಬಾನೇ ಕಡಿಮೆ ಆಗಿದೆ ಅನ್ನೋದು ಸುಳ್ಳಲ್ಲ. ಇನ್ನು ಈ ರಸ್ತೆ ನಿರ್ಮಾಣ ಮಾಡೋದಕ್ಕೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಸರಿಸುಮಾರು 8,480 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ. 118 ಕಿಲೋಮೀಟರ್ಗಳ ಈ ರಸ್ತೆ 6 ಪಥದಿಂದ ಕೂಡಿದ್ದು ಬಿಡದಿ, ರಾಮನಗರ, ಚನ್ನಪಟ್ಟಣ, ಮಂಡ್ಯ ಹಾಗೂ ಶ್ರೀರಂಗಪಟ್ಟಣಗಳನ್ನ ಬೈಪಾಸ್ ಮಾಡಿ ಮದ್ದೂರಲ್ಲಿ ಫ್ಲೈಓವರ್ ನಿರ್ಮಾಣ ಮಾಡಿರುವುದರಿಂದ ಯಾವುದೇ ಪಟ್ಟಣಗಳನ್ನ ತಾಲೂಕುಗಳನ್ನ ಸಂಪರ್ಕಿಸದೆ ತಡೆರಹಿತವಾಗಿ ಮೈಸೂರಿಗೆ ಓಡಾಡೋದಕ್ಕೆ ಈ ರಸ್ತೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಹೀಗಾಗಿ ಮೈಸೂರು ಮತ್ತು ಬೆಂಗಳೂರು ನಡುವಿನ ಪ್ರಯಾಣಕ್ಕೆ ಈ ಹಿಂದೆ 3 ಗಂಟೆಗಳ ಸಮಯ ಏನು ಹಿಡಿತಾ ಇತ್ತು ಅದು ಈಗ 1.5 ಗಂಟೆಗೆ ಇಳಿತಾ ಇದೆ. ಹೀಗೆ ಸುಮಾರು ಅರ್ಧಕ್ಕಿಂತಲೂ ಹೆಚ್ಚು ಸಮಯವನ್ನ ಉಳಿಸ್ತಾ ಇರೋದರ ಕೀರ್ತಿ ಏನಾದರೂ ಸಲ್ಲಬೇಕಿದ್ರೆ ಅದು ಈ ಎಕ್ಸ್ಪ್ರೆಸ್ ವೇಗೆ. ಬೆಂಗಳೂರಿನಿಂದ ಮೈಸೂರು ಕಡೆಗೆ ಹೊರಟ್ರೆ ಎಷ್ಟು ಬೇಗ ಮೈಸೂರನ್ನ ಮುಟ್ಟುಬಿಟ್ವಿ ಅಂತ ಜನ ಮಾತಾಡ್ಕೊಳ್ಳೋ ಹಾಗೆ ರಸ್ತೆ ಮಾಡ್ತಾ ಇದೆ. ಹೀಗೆ ಈ ರಸ್ತೆ ಒಂದ್ ಕಡೆ ಪ್ರಯಾಣಿಕರಲ್ಲಿ ಸಂತಸವನ್ನು ಹೆಚ್ಚು ಮಾಡ್ತಾ ಇದೆ, ಮತ್ತೊಂದ್ ಕಡೆ ಮೈಸೂರಿನ ರಿಯಲ್ ಎಸ್ಟೇಟ್ ಉದ್ಯಮಿಗಳನ್ನ ಫುಲ್ ಖುಷಿಯಾಗಿಟ್ಟಿದೆ. ಯಾಕೆಂದ್ರೆ ಈ ರಸ್ತೆ ಆದ ನಂತರ ಮೈಸೂರಲ್ಲಿ ಸೈಟ್ಗಳ ಬೆಲೆ ಇದ್ದಕ್ಕಿದ್ದ ಹಾಗೆ ಹೆಚ್ಚಾಗಿದೆ. ಸೊ ಒಂದಷ್ಟು ಮಂದಿಯ ಪಾಲಿಗೆ ಇದು ಗೇಮ್ ಚೇಂಜರ್ ರಸ್ತೆ ಅಂತ ಅನ್ನಿಸ್ಕೊಳ್ತಾ ಇರೋದು ಕೂಡ ಸುಳ್ಳಲ್ಲ. ಆದ್ರೆ ಇದರ ಮತ್ತೊಂದು ಬದಿಯಲ್ಲಿ ಬೇರೆಯದ್ದೇ ಕಥೆ ಇದೆ. ಈ ಹಿಂದೆ ಮೈಸೂರು ಬೆಂಗಳೂರು ರಸ್ತೆಯನ್ನ ನಂಬಿ ಬದುಕು ಕಟ್ಟಿಕೊಂಡಿದ್ದ 100 ಕುಟುಂಬಗಳು ಅಲ್ಲಿ ಸಮಸ್ಯೆಗೆ ಸಿಲುಕೊಂಡಿವೆ. ಈ ರಸ್ತೆಯುದ್ದಕ್ಕೂ ಇದ್ದ ಹೋಟೆಲ್ ಉದ್ಯಮ ನೆಲ ಕಚ್ಚಿದೆ. ಗುಡಿ ಕೈಗಾರಿಕೆಗಳು, ಕರಕುಶಲ ವಸ್ತುಗಳು ಮಾರಾಟ ಆಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಿಂದಾದ್ರೆ ಬೆಂಗಳೂರಿನಿಂದ ಮೈಸೂರಿಗೆ ಹೋಗುವ ಹಾದಿಯಲ್ಲಿ ಚನ್ನಪಟ್ಟಣದ ಕರಕುಶಲ ವಸ್ತುಗಳು ಪ್ರವಾಸಿಗರ ಕಣ್ಣಿಗೆ ಬೀಳ್ತಾ ಇದ್ವು ಮತ್ತು ಅಲ್ಲಿನ ಸ್ಥಳೀಯ ಉದ್ಯಮಕ್ಕೆ ಒಂದಷ್ಟು ಅದು ಲಾಭವನ್ನು ಕೂಡ ಮಾಡಿಕೊಡ್ತಾ ಇತ್ತು. ಆದ್ರೆ ಈಗ ಬಹುತೇಕ ವಾಹನಗಳು ಎಕ್ಸ್ಪ್ರೆಸ್ ವೇಲೇ ಹೋಗ್ತಾ ಇರೋದ್ರಿಂದ ಹಳೆ ರಸ್ತೆಯಲ್ಲಿದ್ದ ವ್ಯಾಪಾರ ಸಂಪೂರ್ಣವಾಗಿ ನೆಲ ಕಚ್ಚಿದೆ.
ಈ ಹೊಸ ರಸ್ತೆ ನೂರಾರು ಮಂದಿಯ ಬದುಕುಗಳನ್ನು ಕಿತ್ತುಕೊಂಡಿದ್ರ ಬಗ್ಗೆ ಹಿಂದಿನ ವಿಡಿಯೋವೊಂದರಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೆ. ಆ ವಿಡಿಯೋದಲ್ಲಿ ಹೊಸ ರಸ್ತೆಯಲ್ಲಿ ಕೂಡ ಒಂದಷ್ಟು ಬಿಸ್ನೆಸ್ ಝೋನ್ ಅನ್ನ ನಿರ್ಮಾಣ ಮಾಡಿ ಅಲ್ಲೊಂದಷ್ಟು ಕರಕುಶಲ ವಸ್ತುಗಳ ಮಾರಾಟಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಬಹುದು ಅನ್ನೋ ಮಾತನ್ನು ಕೂಡ ಹೇಳಿದ್ದೆ. ಅವತ್ತು ನೋಡಬೇಕಾಗಿತ್ತು ಒಂದಷ್ಟು ಜನರ ಪ್ರತಿಕ್ರಿಯೆಗಳನ್ನ. ಇದು ಎಕ್ಸ್ಪ್ರೆಸ್ ವೇ, ಹೀಗಾಗಿ ಎಲ್ಲೂ ಕೂಡ ನಿಲುಗಡೆ ಸಾಧ್ಯ ಆಗೋದಿಲ್ಲ, ನಿಲುಗಡೆ ಕೊಡಬಾರದು, ಬೆಂಗಳೂರಿನಿಂದ ಮೈಸೂರಿನವರೆಗೆ ಎಲ್ಲೂ ಏನು ಮಾಡಬಾರದು, ಈಗ ಹೇಗಿದೆಯೋ ಹಾಗೇ ಅದು ಹೋಗಬೇಕು ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡಿದ್ದು. ಆದ್ರೆ ಅದಾದ ಕೆಲವೇ ದಿನಗಳಲ್ಲಿ ಹೈವೇ ಅಥಾರಿಟಿನೇ ಹೇಳಿಬಿಡ್ತು ಇದು ಎಕ್ಸ್ಪ್ರೆಸ್ ವೇ ಅಲ್ಲ ಅಂತ. ಹಾಗಾದ್ರೆ ಈ ರಸ್ತೆ ಏನು? ಅದರ ಬಗ್ಗೆ ಇದುವರೆಗೆ ಆ ರಸ್ತೆಯಲ್ಲಿ ಓಡಾಡೋ ನಮಗಾಗ್ಲಿ ಹೈವೇ ಅಥಾರಿಟಿಗಾಗ್ಲಿ ಈ ರಸ್ತೆ ಮಾಡಿಸಿದ್ದೆ ನಾನು ಅಂತ ಹೇಳ್ಕೊಂಡು ಬಂದವರಿಗಾಗ್ಲಿ ಯಾರಿಗೂ ಒಂದು ಕ್ಲಾರಿಟಿ ಅನ್ನೋದೇ ಇದ್ದಾಗಿಲ್ಲ. ಇಂಥ ಎಕ್ಸ್ಪ್ರೆಸ್ ವೇನೂ ಅಲ್ಲದ, ಹೆದ್ದಾರಿನೂ ಅಲ್ಲದ, ಏನು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿನೇ ಇಲ್ಲದ ರಸ್ತೆ ಈಗ ಒಂದೇ ಒಂದು ಮಳೆಗೆ ಥಂಡ ಹೊಡೆದು ಹೋಗಿದೆ. ಗೆಳೆಯರೆ, ನಿಮಗೆ ನೆನಪಿರಬೇಕು 2022 ಡಿಸೆಂಬರ್ ಹೊತ್ತಿಗೆಲ್ಲ ಈ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿತ್ತು. ಕೆಲವು ಬೈಪಾಸ್ಗಳಲ್ಲಿ ಕೂಡ ವಾಹನಗಳು ಓಡಾಡ್ತಾ ಇದ್ವು. ಆ ಸಂದರ್ಭದಲ್ಲಿ ಚಂಡಮಾರುತದ ಕಾರಣದಿಂದ ಬಂದ ಭಾರಿ ಮಳೆಯ ಕಾರಣಕ್ಕೆ ಬಿಡದಿ, ರಾಮನಗರ ಹಾಗೂ ಚನ್ನಪಟ್ಟಣಗಳ ಬಳಿ ಬೈಪಾಸ್ಗಳಲ್ಲಿ ನೀರು ನಿಂತುಕೊಳ್ತು. ಅದನ್ನು ಪಾಸ್ ಮಾಡೋದಕ್ಕೆ ಹೋಗಿ 10 ವಾಹನಗಳು ನೀರಲ್ಲಿ ನಿಂತುಕೊಂಡಿದ್ವು. ಆದರೆ ಅವತ್ತಿಗೆ ಅದನ್ನು ಸರಿಪಡಿಸುವುದಾಗಿ ಹೈವೇ ಅಥಾರಿಟಿ ಹೇಳಿಕೊಳ್ತು. ಸಚಿವ ನಿತಿನ್ ಗಡ್ಕರಿ ಕೂಡ ರಸ್ತೆ ನಿರ್ಮಾಣದ ಸಮಯದಲ್ಲಿ ಒಂದಷ್ಟು ಲೋಪಗಳು ಉಂಟಾಗಿವೆ ಅನ್ನೋದನ್ನು ಒಪ್ಪಿಕೊಂಡ್ರು, ಅದನ್ನು ಸರಿಪಡಿಸ್ತೀವಿ ಅಂತ ಕೂಡ ಹೇಳಿದ್ರು. ಆ ಬಳಿಕ ಸರ್ವಿಸ್ ರಸ್ತೆ ಬಳಿ ಒಂದಷ್ಟು ಕಾಲುವೆಗಳನ್ನು ತೋಡಲಾಯಿತು. ಮುಖ್ಯ ರಸ್ತೆಯಲ್ಲಿ ಕೂಡ ನೀರಿನ ಕಾಲುವೆಗಳನ್ನು ದೊಡ್ಡದಾಗಿ ಮಾಡಲಾಯಿತು. ಆ ಮೂಲಕ ಅಲ್ಲಿ ಎಲ್ಲವೂ ಸರಿ ಹೋಯಿತು ಅಂತ ಅಂದುಕೊಳ್ಳಾಯಿತು. ಅದಾದ ಮೇಲೆ 2023ರಲ್ಲಿ ಮತ್ತೊಂದು ಮಳೆಗಾಲನೂ ಬಂತು. ಆದರೆ ಮಳೆ ಸಾಕಷ್ಟು ಪ್ರಮಾಣದಲ್ಲಿ ಆಗಲಿಲ್ಲ. ಹೀಗಾಗಿ ಆ ಹೆದ್ದಾರಿಯಲ್ಲಿ ಅಂಥ ದೊಡ್ಡ ಸಮಸ್ಯೆ ಕಾಣಿಸ್ಕೊಳ್ಳಿಲ್ಲ. ಅಲ್ಲಲ್ಲಿ ನೀರು ನಿಂತಿತ್ತಾದರೂ ತೀರಾ ಹೆದ್ದಾರಿ ಮುಳುಗುವಷ್ಟು ಸಮಸ್ಯೆಗಳಲ್ಲಿ ಕಾಣಲಿಲ್ಲ. ಅಲ್ಲಿಗೆ ಈ ಹೆದ್ದಾರಿಯ ಸಮಸ್ಯೆ ಬಗೆಹರಿದು ಬಿಡ್ತು ಅಂತ ನಾವು ಅಂದ್ಕೋತಾ ಇದ್ರೆ ಈಗ ಮತ್ತೊಂದು ದೊಡ್ಡ ಮಳೆ ಆಗಿದೆ. ಅದರ ಪರಿಣಾಮ ಏನು ಅನ್ನೋದನ್ನ ನೀವೇ ಒಂದ್ಸರಿ ನೋಡ್ಬಿಡಿ. ಇದು ಮಂಡ್ಯ ಬಳಿ ಹೆದ್ದಾರಿಯಲ್ಲಿ ಕಂಡುಬಂದ ದೃಶ್ಯ. ಮೈಸೂರು ಬೆಂಗಳೂರು ಮುಖ್ಯ ರಸ್ತೆಯಲ್ಲಿ 3 ಅಡಿಗಳಷ್ಟು ಎತ್ತರಕ್ಕೆ ನೀರು ನಿಂತ ಕಾರಣ ವಾಹನಗಳು ಸರ್ವಿಸ್ ರಸ್ತೆಯಲ್ಲಿ ಓಡಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ವಿಸ್ ರಸ್ತೆಯಲ್ಲಿ ಕೂಡ ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಸಾಧ್ಯ ಆಗದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ಹೀಗಾಗಿ ಅಲ್ಲಿ ಸಂಚಾರ ತೀವ್ರವಾಗಿ ಅಸ್ತವ್ಯಸ್ತ ಆಗ್ತಿದೆ. ಪಾಪ ಮೊದಲೇ ಇದು ಎಕ್ಸ್ಪ್ರೆಸ್ ವೇ, ಹೀಗಾಗಿ ಅಲ್ಲಿ ಎಂಟ್ರಿ ಮತ್ತು ಎಕ್ಸಿಟ್ಗಳಿಗೆ ನಿರ್ಬಂಧ ಇದೆ. ಸೊ ವಾಹನಗಳು ಎಲ್ಲಿ ಅಂದ್ರಲ್ಲಿ ಸರ್ವಿಸ್ ರೋಡ್ಗೆ ಬಂದು ಮುಂದಕ್ಕೆ ಸಾಗೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಒಂದು ಮಳೆಗೆ ಇಷ್ಟೊಂದು ಸಮಸ್ಯೆ ಉಂಟಾದ್ರೆ ಇನ್ನೇನಾದ್ರೂ ಮುಂಗಾರು ಆರಂಭ ಆಗಿ ಈ ಬಾರಿ ಹವಾಮಾನ ಇಲಾಖೆ ಹೇಳಿರುವ ಹಾಗೆ ಸರಾಸರಿಗಿಂತ ಹೆಚ್ಚಿನ ಮಳೆ ಬಿದ್ದು ಬಿಟ್ರೆ ಅಲ್ಲಿಗೆ ಈ ರಸ್ತೆಯ ಕಥೆ ಏನಾಗಬಹುದು ಒಂದ್ಸರಿ ಊಹೆ ಮಾಡ್ಕೊಳ್ಳಿ. ಗೆಳೆಯರೆ, ರಸ್ತೆ ಅನ್ನೋದು ಯಾವ ಸರ್ಕಾರದಲ್ಲಾಯಿತು, ಯಾರ ಕಾಲದಲ್ಲಾಯಿತು, ಯಾರು ಹಾಕಿದ್ರು, ಯಾರು ಹಾಕ್ಸಿದ್ರು ಅನ್ನೋದು ಮುಖ್ಯ ಅಲ್ಲ. ಆ ರಸ್ತೆ ನಿರ್ಮಾಣಕ್ಕೆ ಖರ್ಚಾಗುವ ಪ್ರತಿಯೊಂದು ಪೈಸೆ ಹಣ ಇದೆಯಲ್ಲ, ಅದು ನಮ್ಮ ತೆರಿಗೆ ಹಣ ಆಗಿರುತ್ತೆ. ಕೋಟ್ಯಂತರ ರೂಪಾಯಿ ಹಣ ಖರ್ಚು ಮಾಡಿ ಒಂದು ರಸ್ತೆಯನ್ನು ನಿರ್ಮಾಣ ಮಾಡುವಾಗ ಆ ರಸ್ತೆ ಹೋಗುವ ಹಾದಿಯಲ್ಲಿ ಎಲ್ಲಿ ನೀರಿನ ಹರಿವಿದೆ, ಎಲ್ಲಿ ಹಳ್ಳ ಕೊಳ್ಳಗಳಿವೆ, ಎಲ್ಲಿ ಕಾಲುವೆಗಳು ಬರುತ್ತವೆ, ಯಾವುದು ನೀರಿನ ಮೂಲ ಅನ್ನೋದ್ರ ಬಗ್ಗೆ ಒಂದು ಅಧ್ಯಯನ ನಡಿಬೇಕಾದ ಅಗತ್ಯ ಇರುತ್ತೆ. ನೀರಿನ ಮೂಲಗಳು ಅಥವಾ ನೀರು ಹರಿಯುವ ಹಾದಿಗಳಲ್ಲಿ ರಸ್ತೆ ನಿರ್ಮಾಣ ಆಗೋದಾದ್ರೆ ಅಲ್ಲಿ ನೀರು ಸರಾಗವಾಗಿ ಹರಿದು ಹೋಗೋದಿಕ್ಕೆ, ರಸ್ತೆಯ ಮೇಲೆ ನೀರು ನುಗ್ಗದ ಹಾಗೆ ಮಾಡೋದಿಕ್ಕೆ ಒಂದಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಬೇಕಾಗತ್ತೆ. ಅದು ವೈಜ್ಞಾನಿಕವಾಗಿ ರಸ್ತೆಗಳನ್ನ ನಿರ್ಮಾಣ ಮಾಡುವ ಮಾದರಿ. ಹಾಗಲ್ಲದೆ ಒಂದು ರೋಡ್ ಅನ್ನ ಉದ್ದಕ್ಕೆ ಎಳ್ಕೊಂಡು ಹೋಗ್ಬಿಟ್ರೆ ಏನಾಗುತ್ತೆ ಅನ್ನೋದನ್ನ ನಾವು ಈ ಹೆದ್ದಾರಿಯಲ್ಲಿ ನೋಡ್ತಾ ಇದ್ದೀವಿ. ಸದ್ಯದ ಪರಿಸ್ಥಿತಿಯಲ್ಲಿ ಹೇಗಿದೆ ಅಂದ್ರೆ ಹೈವೇ ಅಥಾರಿಟಿ ರಸ್ತೆಯ 2 ದಿಕ್ಕುಗಳಲ್ಲಿ ಭರ್ಜರಿ ಟೋಲ್ ಬೇರೆ ಕಲೆಕ್ಟ್ ಮಾಡ್ತಾ ಕೂತಿದೆ. ಒಮ್ಮೆ ಮೈಸೂರಿನಿಂದ ಬೆಂಗಳೂರಿಗೋ ಅಥವಾ ಬೆಂಗಳೂರಿನಿಂದ ಮೈಸೂರಿಗೋ ಹೋದ್ರೆ 320 ರೂಪಾಯಿಗಳಷ್ಟು ಟೋಲ್ ಹಣವನ್ನು ಕಟ್ಟಬೇಕು. ಇದು ಒಂದು ಕಾರಿನ ಲೆಕ್ಕ. ಇಂಥ ಸಹಸ್ರಾರು ವಾಹನಗಳಲ್ಲಿ ದಿನನಿತ್ಯ ಓಡಾಡುತ್ತವೆ, ಕೋಟ್ಯಂತರ ರೂಪಾಯಿ ಟೋಲ್ ಕಲೆಕ್ಟ್ ಆಗುತ್ತೆ. ಇಷ್ಟಾದರೂ ಕೂಡ ಈ ರಸ್ತೆಯಲ್ಲಿ ಮಳೆಗಾಲದಲ್ಲಿ ಎಲ್ಲಂದ್ರಲ್ಲಿ ನೀರು ನಿಂತುಕೊಳ್ಳುತ್ತೆ, ವಾಹನಗಳು ಮುಳುಗು ಹೋಗುತ್ತವೆ ಅನ್ನೋದಾದ್ರೆ ಈ ಬಗ್ಗೆ ಇನ್ನಾದರೂ ಕೂಡ ಹೆದ್ದಾರಿ ಪ್ರಾಧಿಕಾರ ಗಮನ ಹರಿಸಬೇಕಾಗತ್ತೆ. ಈ ರಸ್ತೆಯಲ್ಲಿ ಸಂಚಾರ ಆರಂಭಗೊಂಡಾಗಿನಿಂದ ಇದು ನಾವು ನೋಡ್ತಾ ಇರೋ 2ನೇ ಮಳೆಗಾಲ.
ಅಟ್ಲೀಸ್ಟ್ 3ನೇ ಮಳೆಗಾಲದ ಹೊತ್ತಿಗಾದರೂ ಈ ರಸ್ತೆಯ ಸಮಸ್ಯೆಗಳು ಬಗೆಹರಿಲಿ, ನಾವು ಕಟ್ಟೋ ಟೋಲಿನ ಹಣಕ್ಕೆ ನ್ಯಾಯ ಸಿಗಲಿ ಅಂತ ಈ ರಸ್ತೆಯಲ್ಲಿ ಸಂಚರಿಸುವ ಎಲ್ಲ ವಾಹನ ಮಾಲೀಕರ ಪರವಾಗಿ ಹೆದ್ದಾರಿ ಪ್ರಾಧಿಕಾರಕ್ಕೆ ಪ್ರಾರ್ಥನೆಯನ್ನ ಸಲ್ಲಿಸೋಣ. ಇದು ಗೆಳೆಯರೆ, ಒಂದೇ ಒಂದು ಮಳೆಗೆ ಮೈಸೂರು ಬೆಂಗಳೂರು ರಸ್ತೆ ಜಲಾವೃತವಾಗಿರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.